ನಮಸ್ತೆ ಸ್ನೇಹಿತರೆ, ನಾನು ನಂಜನ್ ನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ನಾವು ಇವತ್ತು 2020 ಮಾರ್ಚ್ ಅಲ್ಲಿ ನಡೆದಿರುವಂತಹ PSI ಎಕ್ಸಾಮ್ ಅಲ್ಲಿ ಕೇಳಿರೋ ಕೆಲವೊಂದು ಜಿಯೋಗ್ರಫಿ ಕ್ವಶನ್ಸ್ ಗಳ ಬಗ್ಗೆ ನಾವು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವ ಮೂಲಕ ಹೊಸ ನೋಟಿಫಿಕೇಶನ್ ಅನ್ನ ಪಡ್ಕೊಳ್ರಿ ಅಂತ ಹೇಳ್ತಾ ಟಾಪಿಕ್ ಗೆ ಎಂಟ್ರಿ ತಗೊಳ್ತೀನಿ. ಸೊ ಫಸ್ಟ್ ಕ್ವಶನ್ ನೋಡೋಣ. 8 ಡಿಗ್ರಿ ಚಾನಲ್ ಯಾವುದನ್ನ ಪ್ರತ್ಯೇಕಿಸುತ್ತದೆ ಅಥವಾ 8 ಡಿಗ್ರಿ ಚಾನಲ್ ಡ್ಯಾಶ್ ಅನ್ನ ಪ್ರತ್ಯೇಕಿಸುತ್ತದೆ ಅಂತ ಹೇಳಿ ಕ್ವಶನ್ಸ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ 4 ಆಪ್ಷನ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಭಾರತದಿಂದ ಶ್ರೀಲಂಕಾವನ್ನ, ಲಕ್ಷದ್ವೀಪವನ್ನ ಮಾಲ್ಡೀವ್ನಿಂದ, ಅಂಡಮಾನ್ ಅನ್ನು ನಿಕೋಬಾರ್ ದ್ವೀಪದಿಂದ, ಇಂದಿರಾ ಪಾಯಿಂಟ್ ಅನ್ನ ಇಂಡೋನೇಷ್ಯಾದಿಂದ ಅಂತ ಹೇಳಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ. ಸೊ ಈ 4 ಆಪ್ಷನ್ಸ್ ಗಳ ಬಗ್ಗೆ ನೋಡ್ತಾ ಹೋದ್ರೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಈ 4 ಆಪ್ಷನ್ಸ್ ಗಳ ಬಗ್ಗೆ ಕ್ವಶನ್ಸ್ ಅನ್ನ ಆದಷ್ಟು ಕೇಳಿರೋದನ್ನ ನಾವು ನೋಡ್ಬೋದು. ಇಲ್ಲಿ ಒಂದೊಂದೇ ಆಪ್ಷನ್ಸ್ ಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಭಾರತದಿಂದ ಶ್ರೀಲಂಕಾವನ್ನ ಪ್ರತ್ಯೇಕಿಸುವಂತಹ ಒಂದು ರೇಖೆ ಅಂತ ನೋಡೋದಾದ್ರೆ ಪಾಕ್ ಸ್ಟ್ರೈಟ್ ಅಂತಾನೆ ಕರಿತೀವಿ ಅಥವಾ ಪಾಕ್ ಜಲಸಂಧಿ. ಸೊ ಮತ್ತೊಂದು ಕೂಡ ನೋಡಬಹುದು ಮನ್ನಾರ್ ಖಾರಿ ಆರ್ ಗಲ್ಫ್ ಆಫ್ ಮನ್ನಾರ್ ಅಂತಾನು ಕೂಡ ಕರಿತೀವಿ. ಇದು ಭಾರತ ಮತ್ತು ಶ್ರೀಲಂಕಾದ ನಡುವೆ ಕಂಡುಬರುವಂತಹ ಒಂದು ಗಡಿ ರೇಖೆಯಾಗಿರುತ್ತೆ. ಸೊ ಲಕ್ಷದ್ವೀಪವನ್ನ ಮಾಲ್ಡೀವ್ನಿಂದ ಪ್ರತ್ಯೇಕಿಸುವಂತಹ ಒಂದು ರೇಖೆ ಅಥವಾ ಚಾನಲ್ ಯಾವುದಪ್ಪ ಅಂದ್ರೆ 8 ಡಿಗ್ರಿ ಚಾನಲ್ ಮಾಲ್ಡೀವ್ಸ್ ನಿಂದ ಲಕ್ಷದ್ವೀಪವನ್ನ ಪ್ರತ್ಯೇಕಿಸುತ್ತದೆ. ಇಲ್ಲಿ ಕೇಳಿರುವಂತಹ ಕ್ವಶನ್ಸ್ ಕೂಡ ಹೌದು. 8 ಡಿಗ್ರಿ ಚಾನಲ್ ಯಾವುದನ್ನ ಪ್ರತ್ಯೇಕಿಸುತ್ತದೆ ಅಂತ ಕೇಳಿದಾಗ ಲಕ್ಷದ್ವೀಪವನ್ನ ಮಾಲ್ಡೀವ್ನಿಂದ ಪ್ರತ್ಯೇಕಿಸೋದನ್ನ ನಾವು ನೋಡಬಹುದು. ಇಲ್ಲಿ ಕೇಳಿರೋ ಪ್ರಶ್ನೆಗೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಮೂರನೇ ಆಪ್ಷನ್ಸ್ ಬಗ್ಗೆನೂ ಕೂಡ ನಾವು ನೋಡೋಣ. ಅಂಡಮಾನ್ ಅನ್ನು ನಿಕೋಬಾರ್ ನಿಂದ ಪ್ರತ್ಯೇಕಿಸುವಂತಹ ಒಂದು ರೇಖೆ ಅಥವಾ ಚಾನಲ್ ಯಾವುದು ಅಂತ ನೋಡಿದಾಗ 10 ಡಿಗ್ರಿ ಚಾನಲ್ ಅಥವಾ 10 ಡಿಗ್ರಿ ಕಾಲುವೆ ಅಂಡಮಾನ್ ಮತ್ತು ನಿಕೋಬಾರ್ ನಡುವೆ ಕಂಡು ಬರುವಂತಹ ಒಂದು ಚಾನಲ್ ಆಗಿರುತ್ತೆ. ಸೊ ಲಾಸ್ಟ್ ಒನ್ ಡಿ ಆಪ್ಷನ್ಸ್ ಅಲ್ಲಿ ಇರೋದನ್ನ ನೋಡೋದಾದ್ರೆ ಇಂದಿರಾ ಪಾಯಿಂಟ್ ಅನ್ನ ಇಂಡೋನೇಷ್ಯಾದಿಂದ ಪ್ರತ್ಯೇಕಿಸುತ್ತದೆ ಅಂತ ಇದೆ. ಸೊ ನೋಡಿ, ಭಾರತದ ದಕ್ಷಿಣದ ತುತ್ತ ತುದಿಯಲ್ಲಿರುವಂತಹ ಒಂದು ಪಾಯಿಂಟ್ ಯಾವುದಪ್ಪ ಅಂದ್ರೆ ಇಂದಿರಾ ಪಾಯಿಂಟ್ ಅಂತಾನೆ ನಾವು ಕರಿತೀವಿ. ಇದನ್ನ ಪಿಗ್ಮಿಲಿಯನ್ ಪಾಯಿಂಟ್ ಅಂತಾನು ಕೂಡ ನಾವು ಕರಿತೀವಿ. ಇದು ಭಾರತದ ದಕ್ಷಿಣದ ತುತ್ತ ತುದಿಯಲ್ಲಿರುವಂತಹ ಒಂದು ಪಾಯಿಂಟ್ ಅಥವಾ ಒಂದು ದ್ವೀಪ ಸಮೂಹವನ್ನ ನೋಡಬಹುದು. ಸೊ ಇದು ಎಲ್ಲಿ ಕಂಡು ಬರುತ್ತೆ ಇಂದಿರಾ ಪಾಯಿಂಟ್ ಅಂತ ನೋಡಿದಾಗ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರುವಂತದ್ದು. ಸೊ ಇಂದಿರಾ ಪಾಯಿಂಟ್ ನ ದಕ್ಷಿಣದಲ್ಲಿರೋದೇ ಇಂಡೋನೇಷ್ಯಾ ಆಗಿರುತ್ತೆ. ಸೊ ಈ ಕ್ವಶನ್ಸ್ ಅನ್ನ ನಾವು ನೋಡ್ತಾ ಹೋದಾಗ 4ಕ್ಕೆ 4 ಕೂಡ ನಮಗೆ ಸಮರ್ಥನೆಯನ್ನ ಮಾಡಬಹುದು. ಯಾವ್ಯಾವುದಕ್ಕೆ ಸಂಬಂಧಿಸಿದವೆ ಮತ್ತೆ ಯಾವುದ್ರ ನಡುವೆ ಗಡಿ ರೇಖೆ ಆಗಿದೆ ಅಂತಾನು ನೋಡಬಹುದು. ಸೊ ಇಲ್ಲಿ ನಕ್ಷೆ ಮೂಲಕನೂ ಕೂಡ ನಾನು ತೋರಿಸಿದ್ದೀನಿ. ಈ ಮ್ಯಾಪ್ ಅನ್ನ ನೀವು ಒಂದ್ಸಲ ಅಬ್ಸರ್ವ್ ಮಾಡಿ, ನಿಮಗೆ ಕ್ಲಿಯರ್ ಆಗತ್ತೆ. ಸೊ ಯಾವುದ್ರ ನಡುವೆ ಯಾವುದು ಗಡಿ ರೇಖೆ ಆಗಿರತ್ತೆ ಅಂತ ಹೇಳಿ ನಾವು ಒಂದ್ಸಲ ಅಬ್ಸರ್ವ್ ಅನ್ನ ಮಾಡಬಹುದು. ಸೊ ಎರಡನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಲಿಂಗಾನುಪಾತವನ್ನ ಹೊಂದಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾನೆ. ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಯಾವ ಒಂದು ಡಿಸ್ಟಿಕ್ ಅಲ್ಲಿ ಇದೆ ಅನ್ನುವಂಥದ್ದು ಕ್ವಶನ್ ಆಗಿರುತ್ತೆ. ಅದಕ್ಕೆ 4 ಆಪ್ಷನ್ಸ್ ಅನ್ನ ನೋಡೋದಾದ್ರೆ ತುಮಕೂರು, ಉಡುಪಿ, ದಾವಣಗೆರೆ ಹಾಗೂ ಕೋಲಾರ, ಈ 4 ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾನೆ. ಸೊ ಈ ಪ್ರಶ್ನೆನೂ ಸಹ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದೆ. 2011 ಸೆನ್ಸಸ್ ಅನ್ನೋದು ತುಂಬಾ ಎಕ್ಸಾಮ್ಸ್ ಅಲ್ಲಿ ಬಂದೇ ಬರುವಂತಹ ಕ್ವಶನ್ಸ್ ಗಳಾಗಿರ್ತವೆ. ಆ ಸೆನ್ಸಸ್ ರಿಪೋರ್ಟ್ ಅನ್ನ ನಾವು ಕ್ಲೀನ್ ಆಗಿ ಸ್ಟಡಿ ಮಾಡ್ಕೊಂಡ್ರೆ 1 ಅಥವಾ 2 ಪ್ರಶ್ನೆಗಳಿಗೆ ನಾವು ಈಸಿಯಾಗಿ ಆನ್ಸರ್ ಅನ್ನ ಮಾಡಬಹುದು. ಇಂಡಿಯನ್ ಸೆನ್ಸಸ್ ಆಗಿರ್ಬೋದು ಅಥವಾ ಕರ್ನಾಟಕ ಸೆನ್ಸಸ್ ಆಗಿರ್ಬೋದು, ಎರಡರ ಮೇಲೆ ಪ್ರಶ್ನೆಗಳು ಕಾಮನ್ ಆಗಿ ಇದ್ದೇ ಇರ್ತವೆ. ಸೊ ಈಗ ಸ್ವಲ್ಪ ಕ್ವಶನ್ಸ್ ಅನ್ನ ಜಾಸ್ತಿ ಕೇಳ್ತಾ ಇದ್ದೇನೆ, ಯಾಕಂದ್ರೆ 2021 ಅಲ್ಲಿ ಈ ಸೆನ್ಸಸ್ ಅನ್ನೋದು ಕ್ಲೋಸ್ ಆಗೋದ್ರಿಂದ ಇನ್ನು ಮುಂದೆ ಬರುವಂತಹ ಎಕ್ಸಾಮ್ಸ್ ಅಲ್ಲೂ ಕೂಡ ಸೆನ್ಸಸ್ ಮೇಲೆ 2ರಿಂದ 3 ಕ್ವಶನ್ಸ್ ಗಳು ಬರೋ ಸಾಧ್ಯತೆಗಳು ಇದಾವೆ. ಸೊ ಈ ಪ್ರಶ್ನೆಗೆ ಉತ್ತರವನ್ನ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಇರುವಂತಹ ಡಿಸ್ಟಿಕ್ ಯಾವ್ದಪ್ಪ ಅಂದ್ರೆ ಉಡುಪಿ ಮೊದಲನೇ ಸ್ಥಾನದಲ್ಲಿದೆ. ಸೊ ಉಡುಪಿಯ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚಿತವಾಗಿ ಸೆಕ್ಸ್ ರೇಷಿಯೋ ಅಂದ್ರೆ ಏನಂತ ನೋಡ್ಕೊಬಿಡೋಣ. ಈ ಸೆಕ್ಸ್ ರೇಷಿಯೋ ಅಂದ್ರೆ 1000 ಪುರುಷರಿಗೆ ಇರುವಂತಹ ಮಹಿಳೆಯರ ಸಂಖ್ಯೆಯನ್ನ ನಾವು ಸೆಕ್ಸ್ ರೇಷಿಯೋ ಅಥವಾ ಲಿಂಗಾನುಪಾತ ಅಂತಾನೆ ನಾವು ಕರಿತೀವಿ.
ಸೊ ಆ ಒಂದು ಲಿಂಗಾನುಪಾತದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತವನ್ನ ಹೊಂದಿರುವಂತಹ ಮೊದಲ ಸ್ಥಾನದಲ್ಲಿರುವಂತಹ ಜಿಲ್ಲೆ ಉಡುಪಿ ಆಗಿರುತ್ತೆ. ಇಲ್ಲಿ 1000 ಪುರುಷರಿಗೆ 1093 ಮಹಿಳೆಯರನ್ನ ನಾವು ನೋಡಬಹುದು. ಸೊ ಎರಡನೇ ಸ್ಥಾನದಲ್ಲಿ ಕೊಡಗು ಕಂಡು ಬರುತ್ತೆ. ಇಲ್ಲೂ ಕೂಡ 1000 ಪುರುಷರಿಗೆ 1019 ಮಹಿಳೆಯರಿಗೆ ಕಂಡು ಬರ್ತಾರೆ. ಮೂರನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡವನ್ನ ನೋಡ್ತೀವಿ, ಅದು 1018 ಮಹಿಳೆಯರನ್ನ ನಾವು ನೋಡಬಹುದು. ಹಾಗೆ ನಾಲ್ಕನೇ ಸ್ಥಾನದಲ್ಲಿ 2 ಜಿಲ್ಲೆಗಳು ಕಂಡು ಬರ್ತವೆ, ಒಂದು ಹಾಸನ ಮತ್ತೊಂದು ಚಿಕ್ಕಮಗಳೂರು. ಇವೆರಡೂ ಕೂಡ ಸಮ ಪ್ರಮಾಣದ ಲಿಂಗಾನುಪಾತವನ್ನ ಹೊಂದಿದೆ. ಇಲ್ಲಿ 1000 ಪುರುಷರಿಗೆ 1005 ಮಹಿಳೆಯರನ್ನ ನಾವು ನೋಡ್ತೀವಿ. ಇವು 4 ಕ್ರಮವಾಗಿ ಅತಿ ಹೆಚ್ಚು ಲಿಂಗಾನುಪಾತವನ್ನ ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆಗಳು ಅಂತಾನೆ ಕರಿತೀವಿ. ಸೊ ಇಲ್ಲಿ ತುಮಕೂರು, ದಾವಣಗೆರೆ, ಕೋಲಾರ ಆಪ್ಷನ್ಸ್ ಅಲ್ಲಿ ಇರುವಂತಹ ಒಂದು ಜಿಲ್ಲೆಗಳಾಗಿರ್ತವೆ. ಆ ಜಿಲ್ಲೆಗಳ ಬಗ್ಗೆನೂ ಕೂಡ ನಾವು ನೋಡಬಹುದು. ತುಮಕೂರಿನಲ್ಲಿ 979 ಇದ್ರೆ, ದಾವಣಗೆರೆಯಲ್ಲಿ 967 ಇದೆ, ಕೋಲಾರದಲ್ಲಿ 976 ನಾವು ನೋಡಬಹುದು. ಸೊ ಇದು ಅತಿ ಹೆಚ್ಚು ಲಿಂಗಾನುಪಾತವನ್ನ ಹೊಂದಿರುವಂತಹ ಜಿಲ್ಲಾವಾರು ಮಾಹಿತಿಯನ್ನ ನಾವು ನೋಡ್ತೀವಿ. ಹಾಗೆ ಅತಿ ಕಡಿಮೆ ಲಿಂಗಾನುಪಾತವನ್ನ ಹೊಂದಿರೋದು ಯಾವುದು ಅಂತ ನೋಡಿದಾಗ ಬೆಂಗಳೂರು ನಗರ ಅಥವಾ ಬೆಂಗಳೂರು ಸಿಟಿ ಅಂತ ಏನ್ ಕರಿತೀವೋ ಅದು ನಮ್ಮ ರಾಜ್ಯದಲ್ಲಿಯೇ ಅತಿ ಕಡಿಮೆ ಲಿಂಗಾನುಪಾತವನ್ನ ಹೊಂದಿರುವಂತಹ ಒಂದು ಜಿಲ್ಲೆಯಾಗಿದೆ. ಇಲ್ಲಿ ಎಷ್ಟಪ್ಪ ಅಂದ್ರೆ 1000 ಪುರುಷರಿಗೆ 908 ಮಹಿಳೆಯರನ್ನ ನಾವು ನೋಡಬಹುದು. ನೆಕ್ಸ್ಟ್ ಎರಡನೇ ಸ್ಥಾನದಲ್ಲಿದೆ ಹಾವೇರಿ, ಇಲ್ಲಿ 951 ಕಂಡು ಬರುತ್ತೆ. ನೆಕ್ಸ್ಟ್ ಮೂರನೇ ಸ್ಥಾನದಲ್ಲಿ ಬೀದರ್ ಅನ್ನ ನೋಡ್ತೀವಿ, 952. ಸೊ ಇದು ಕರ್ನಾಟಕದಲ್ಲಿರುವಂತಹ ಲಿಂಗಾನುಪಾತದ ಬಗ್ಗೆ ನಾವು ನೋಡ್ತೀವಿ. ಕೇಳಿರೋ ಪ್ರಶ್ನೆಗೆ ಉತ್ತರ ಅತಿ ಹೆಚ್ಚು ಲಿಂಗಾನುಪಾತವನ್ನ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಉಡುಪಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಕ್ವಶನ್ಗೆ ಹೋಗೋಣ. ಯಾವ ವರ್ಷದಲ್ಲಿ ಗೋವಾ ಪೂರ್ಣ ರಾಜ್ಯತ್ವ ಹೊಂದಿತ್ತು ಅಂತ ಹೇಳಿ ಕ್ವಶನ್ಸ್ ಅನ್ನ ರೈಸ್ ಮಾಡಿದ್ದಾರೆ. ಅಂದ್ರೆ ಅರ್ಥ ಯಾವಾಗ ಗೋವಾ ಸ್ಟೇಟಿಗೆ ಒಂದು ರಾಜ್ಯದ ಸ್ಥಾನಮಾನವನ್ನ ಕೊಡ್ಲಾಯಿತು ಎನ್ನುವಂಥದ್ದು ಕ್ವಶನ್ಸ್ ಆಗಿರುತ್ತೆ. ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋಡಿದಾಗ 1978, 1987, 1991, 1996. ಸೊ ಈ 4 ಆಪ್ಷನ್ಸ್ ಅನ್ನ ನೋಡಿದಾಗ ನಾವು ಗೋವಾದ ಬಗ್ಗೆ ವಿಚಾರ ಮಾಡೋದಕ್ಕಿಂತ ಮುಂಚಿತವಾಗಿ ಇಡೀ ನಮ್ಮ ಭಾರತದಲ್ಲಿರುವಂತಹ ರಾಜ್ಯಗಳು ಯಾವ್ಯಾವ ವರ್ಷ ಯಾವ್ಯಾವ ರಾಜ್ಯಗಳು ರಚನೆಯಾದವು ಅಂತ ಹೇಳಿ ಒಂದು ಪಟ್ಟಿಯನ್ನ ನೋಡ್ಕೊಂಡಾಗ ನಮಗೆ ಗೋವಾದ ಮಾಹಿತಿ ಇಲ್ಲಿ ನಮಗೆ ಸಿಗತ್ತೆ. ನೋಡಿ, 1956 ನವೆಂಬರ್ 1ರಲ್ಲಿ ನಮ್ಮ ಭಾರತದಲ್ಲಿದ್ದಂತಹ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 14 ರಾಜ್ಯಗಳನ್ನ ನಾವು ನೋಡ್ತೀವಿ. 1956 ನವೆಂಬರ್ 1ರಲ್ಲಿ ಆಗ ನಮ್ಮ ಕರ್ನಾಟಕನು ಕೂಡ ಒಂದು ಹೊಸ ರಾಜ್ಯವಾಗಿ ರಚನೆಯಾಗಿರೋದನ್ನ ನಾವು ನೋಡಬಹುದು. ಸೊ ಇದಾದ ನಂತರದಲ್ಲಿ ಪ್ರಸ್ತುತ 28 ರಾಜ್ಯಗಳನ್ನ ನಾವು ನೋಡ್ತೀವಿ. ಅದೇ 2019ರಲ್ಲಿ ಜಮ್ಮು ಕಾಶ್ಮೀರವನ್ನ ಕೇಂದ್ರಾಡಳಿತ ಪ್ರದೇಶಗಳು ಮಾಡಿದ ನಂತರ ಪ್ರಸ್ತುತ ಇರುವಂತಹ ರಾಜ್ಯಗಳ ಸಂಖ್ಯೆ ಎಷ್ಟಾಗ್ತಾವಪ್ಪ ಅಂದ್ರೆ 28 ರಾಜ್ಯಗಳನ್ನ ನಾವು ನೋಡ್ತೀವಿ. ಸೊ ಆ 28 ರಾಜ್ಯಗಳ ಪಟ್ಟಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ 1960ರಲ್ಲಿ 15ನೇ ರಾಜ್ಯವಾಗಿ ರಚನೆಯಾಗಿದ್ದು ಗುಜರಾತ್. ನೆಕ್ಸ್ಟ್ 1963ರಲ್ಲಿ ನಾಗಾಲ್ಯಾಂಡ್ ಆಗತ್ತೆ. 1966ರಲ್ಲಿ ಹರಿಯಾಣ. 1971ರಲ್ಲಿ ಹಿಮಾಚಲ್ ಪ್ರದೇಶ ಆಯಿತು. 1972ರಲ್ಲಿ ಮಣಿಪುರ, ತ್ರಿಪುರ ಹಾಗೂ ಮೇಘಾಲಯ 3 ರಾಜ್ಯಗಳು 1972 ಅಲ್ಲಿ ರಚನೆಯಾಗತ್ತೆ. 1975ರಲ್ಲಿ ಸಿಕ್ಕಿಂ ಹೊಸ ರಾಜ್ಯವಾಗತ್ತೆ. ಭಾರತದ 22ನೇ ರಾಜ್ಯವಾಗಿ ಯಾವುದು ಆಗಿದ್ದು ನಿರ್ಮಾಣವಾಗಿದ್ದು ಅಂತ ಕೇಳಿದ್ರೆ ಅದು ಸಿಕ್ಕಿಂ. ನೆಕ್ಸ್ಟ್ 1987ರಲ್ಲಿ ಪ್ರಮುಖವಾಗಿ ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶಗಳು ರಚನೆ ಆಗತ್ತೆ. ಸೊ ಇದಾದ ನಂತರ ಅದೇ ವರ್ಷದಲ್ಲಿ 1987 ಮೇ 30ಕ್ಕೆ ಗೋವಾವನ್ನ ಹೊಸ ರಾಜ್ಯದ ಸ್ಥಾನಮಾನವನ್ನ ಕೊಡಲಾಯಿತು. ಸೊ ಇಲ್ಲಿ ಕೇಳಿರೋ ಕ್ವಶನ್ ಕೂಡ ಅದೇನೆ, ಗೋವಾಕ್ಕೆ ಯಾವಾಗ ರಾಜ್ಯದ ಸ್ಥಾನಮಾನವನ್ನ ಕೊಡಲಾಯಿತು ಅಂತ ಕೇಳಿದಾನೆ. 1987 ಮೇ 30ಕ್ಕೆ ಇದಕ್ಕೆ ರಾಜ್ಯದ ಸ್ಥಾನಮಾನವನ್ನ ಕೊಡಲಾಯಿತು. ಅತಿ ಹೆಚ್ಚು ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಸಹ ಇದೇ ಆಗಿದೆ.
ಸೊ ನೆಕ್ಸ್ಟ್ 2000ರಲ್ಲಿ ಆಗಿರುವಂತಹ ರಾಜ್ಯಗಳು ಯಾವ್ಯಾವ್ದಪ್ಪ ಅಂದ್ರೆ ಛತ್ತೀಸ್ಗಢ, ಉತ್ತರಾಖಂಡ್ ಮತ್ತು ಜಾರ್ಖಂಡ್. ಈ 3 ರಾಜ್ಯಗಳು 2000ನೇ ಇಸವಿಯಲ್ಲಿ ಪ್ರಾರಂಭವಾಗ್ತವೆ. ಸೊ ಕೊನೆಯದಾಗಿ 2014ರಲ್ಲಿ ಒಂದು ಹೊಸ ರಾಜ್ಯ ರಚನೆ ಆಗತ್ತೆ. ಅದು 2014 ಜೂನ್ 2ರಂದು ತೆಲಂಗಾಣ. ಈ ತೆಲಂಗಾಣ ಭಾರತದ 29ನೇ ರಾಜ್ಯವಾಗಿ ರಚನೆ ಆಗಿರೋದನ್ನ ನಾವು ನೋಡಬಹುದು. ಆದ್ರೆ 2019ರಲ್ಲಿ ಜಮ್ಮು ಕಾಶ್ಮೀರವನ್ನ ರಾಜ್ಯದ ಸ್ಥಾನಮಾನವನ್ನ ಕಳ್ಕೊಂಡು ಅದು ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನವನ್ನ ಪಡ್ಕೊಂಡಿದ್ರಿಂದ ಈಗ ಪ್ರಸ್ತುತ ಭಾರತದಲ್ಲಿರುವಂತಹ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 28 ರಾಜ್ಯಗಳು. ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಅಂತ ಕೇಳಿದ್ರೆ ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳನ್ನ ನಾವು ಭಾರತದಲ್ಲಿ ನಾವು ನೋಡಬಹುದು. ಸೊ ನೆಕ್ಸ್ಟ್ 4ನೇ ಕ್ವಶನ್ಗೆ ಹೋಗೋಣ. ಬಾರ್ಕನಾ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಥವಾ ಬಾರ್ಕನಾ ಫಾಲ್ಸ್ ಯಾವ ನದಿಯಲ್ಲಿದೆ ಅಂತೇಳಿ ಕ್ವಶನ್ಸ್ ಅನ್ನ ರೈಸ್ ಮಾಡಿದ್ದಾನೆ. ಇಲ್ಲಿ 4 ಆಪ್ಷನ್ಸ್ ಅನ್ನ ನೋಡಬಹುದು. ಒಂದು ಕಾವೇರಿ ನದಿ, ಸೀತಾ, ಅಘನಾಸಿನಿ ಮತ್ತು ಮಹಾನದಿ ಅಂತೇಳಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ. ಸೊ ಇಲ್ಲಿ 4 ಆಪ್ಷನ್ಸ್ ಅನ್ನ ನಾವು ನೋಡ್ತಾ ಹೋದಾಗ ಇಲ್ಲಿ ಕಾವೇರಿ ನದಿಗೆ ಸಂಬಂಧಿಸಿರುವಂತಹ ಕೆಲವೊಂದು ನಾವು ಜಲಪಾತಗಳನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಶಿವನ ಸಮುದ್ರ ಜಲಪಾತ ಇದು ಕೂಡ ಕಾವೇರಿ ನದಿಯಿಂದ ಆಗಿರುವಂತದ್ದು. ಗಗನಚುಕ್ಕಿ, ಭರಚುಕ್ಕಿ, ನೆಕ್ಸ್ಟ್ ಮೇಕೆದಾಟು ಆಗಿರ್ಬೋದು, ಹೊಗೆನಕಲ್ ಫಾಲ್ಸ್ ಆಗಿರ್ಬೋದು, ಎಡಮುರಿ ಫಾಲ್ಸ್, ಬಲ್ಮುರಿ ಫಾಲ್ಸ್, ಇವಿಷ್ಟು ಫಾಲ್ಸ್ಗಳು ಯಾವ ನದಿಯಿಂದ ಆಗಿರುವಂತದ್ದು ಅಂತ ಕೇಳಿದಾಗ ಕಾವೇರಿ ನದಿಯಿಂದ ಆಗಿರುವಂತಹ ಜಲಪಾತಗಳು ಆಗಿದ್ದಾವೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಪಾತ ಕಂಡು ಬರೋದೇ ಕಾವೇರಿ ನದಿಯಿಂದ. ಸೊ ನೆಕ್ಸ್ಟ್ ಸೀತಾ ನದಿಯ ಬಗ್ಗೆ ನೋಡೋದಾದ್ರೆ ಬಾರ್ಕನಾ ಫಾಲ್ಸ್ ಅಂತ ಹೇಳಿ ಸೀತಾ ನದಿಯಿಂದ ಆಗಿದೆ. ಅದು ಶಿವಮೊಗ್ಗ ಜಿಲ್ಲೆ ಆಗುಂಬೆಯ ಬಳಿ ಕಂಡು ಬರುವಂತಹ ಒಂದು ಫಾಲ್ಸ್ ಬಾರ್ಕನಾ ಫಾಲ್ಸ್. ಇಲ್ಲಿ ಎಕ್ಸಾಂಪಲ್ ಕೇಳಿರುವಂತಹ ಕ್ವಶನ್ಸ್ ಅದೇ ಬಾರ್ಕನಾ ಫಾಲ್ಸ್ ಯಾವ ನದಿಯಿಂದ ಆಗಿರೋದಂದ್ರೆ ಆನ್ಸರು ಸೀತಾ ನದಿಯಿಂದ ಆಗಿರುವಂತಹ ಒಂದು ಫಾಲ್ಸ್ ಆಗಿರುತ್ತೆ. ಇದರ ಒಟ್ಟು ಎತ್ತರವನ್ನ ನೋಡಿದಾಗ 259 ಮೀಟರ್ ಅಷ್ಟು ಎತ್ತರವನ್ನ ನಾವು ನೋಡ್ತೀವಿ ಬಾರ್ಕನಾ ಫಾಲ್ಸ್. ನೆಕ್ಸ್ಟ್ 3ನೇ ಫಾಲ್ಸ್ ಅನ್ನ ನೋಡೋದಾದ್ರೆ ಅಘನಾಸಿ ನದಿಗೆ ಸಂಬಂಧಿಸಿದಂತೆ ನೋಡಿದಾಗ ಉಂಚಳ್ಳಿ ಫಾಲ್ಸ್ ಅಘನಾಸಿ ನದಿಯಿಂದ ನಿರ್ಮಾಣವಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಬಳಿ ಕಂಡು ಬರುವಂತಹ ಒಂದು ಫಾಲ್ಸ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತದ್ದನ್ನ ನಾವು ನೋಡಬಹುದು. ಹಾಗಾದ್ರೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಯಾವುದು ಅಂತ ನೋಡಿದಾಗ ಬಾರ್ಕನಾ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಂದ್ರೆ ಸೀತಾ ನದಿಯಿಂದ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 5. ಭೂಮಿಗೆ ಹತ್ತಿರವಾದ ವಾತಾವರಣದ ಪದರ ಯಾವುದು ಅಂತ ಪ್ರಶ್ನೆಯನ್ನ ರೈಸ್ ಮಾಡ್ತಾನೆ. ದ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಕ್ಲೋಸ್ ಟು ದ ಅರ್ತ್ ಸರ್ಫೇಸ್ ಈಸ್ ಕಾಲ್ಡ್ ಅಂತ ಹೇಳಿ ಕ್ವಶನ್ಸ್ ಅನ್ನ ರೈಸ್ ಮಾಡಿದ್ದಾನೆ. ಸೊ ನೋಡಿ, ನಮ್ಮ ವಾತಾವರಣದಲ್ಲಿ ಅಥವಾ ಅಟ್ಮಾಸ್ಫಿಯರ್ ಲೇಯರ್ಸ್ ಅಂತ ಹೇಳಿ ನೋಡಿದಾಗ ಒಟ್ಟು 5 ಪದರಗಳನ್ನ ನಾವು ನೋಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಲೇಯರ್ಸ್ ಅಂತ ನೋಡಿದಾಗ ಟ್ರೋಪೋಸ್ಫಿಯರ್, 2ನೇದು ಸ್ಟ್ರಾಟೋಸ್ಫಿಯರ್, 3ನೇದು ಮೆಸೋಸ್ಫಿಯರ್, 4ನೇದು ಥರ್ಮೋಸ್ಫಿಯರ್ ಅಥವಾ ಐನೋಸ್ಫಿಯರ್, 5ನೇದು ಎಕ್ಸೋಸ್ಫಿಯರ್ ಅಂತೇಳಿ 5 ಲೇಯರ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕೇಳಿರುವಂತಹ ಕ್ವಶನ್ಸ್ ಏನಾಗಿದೆಯಪ್ಪ ಅಂದ್ರೆ ಅರ್ತ್ ಸರ್ಫೇಸಿಗೆ ಭೂಮಿಯ ಮೇಲ್ಮೈಗೆ ಅತಿ ಸಮೀಪದಲ್ಲಿರುವಂತಹ ಒಂದು ಲೇಯರ್ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾನೆ. ಅದಕ್ಕೆ ಉತ್ತರ ಅರ್ತ್ ಸರ್ಫೇಸಿಗೆ ತುಂಬಾ ಹತ್ತಿರದಲ್ಲಿರೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ 6ನೇ ಕ್ವಶನ್ಗೆ ಹೋಗೋಣ. ಬನ್ಸಾಗರ್ ಡ್ಯಾಮ್ ಅಣೆಕಟ್ಟು ಯಾವ ನದಿಯ ಮೇಲಿದೆ ಅಂತೇಳಿ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಸೊ ನೋಡಿ, ಇಲ್ಲಿ 4 ಆಪ್ಷನ್ಸ್ ಇದೆ. ಮಹಾನದಿ, ಕೃಷ್ಣ, ಸೋನ್ ಮತ್ತು ಶರಾವತಿ ನದಿ. ಸೊ ಈ 4 ಆಪ್ಷನ್ಸ್ ಗಳ ಬಗ್ಗೆ ನೋಡ್ತಾ ಹೋದ್ರೆ ನೋಡಿ, ಸೊ ಫಸ್ಟ್ ನಾನು ಸೋನ್ ನದಿಯ ಬಗ್ಗೆನೇ ಮಾತಾಡ್ತೀನಿ. ಈ ಬನ್ಸಾಗರ್ ಡ್ಯಾಮ್ ಯಾವ ನದಿಯಿಂದ ನಿರ್ಮಾಣ ಮಾಡಲಾಗಿದೆ ಅಂತ ಕೇಳಿದಾಗ ಸೋನ್ ನದಿಯಿಂದ ನಿರ್ಮಾಣ ಮಾಡಲಾಗಿದೆ. ಹಾಗಾದ್ರೆ ಈ ಡ್ಯಾಮ್ ಇರುವಂತಹ ಒಂದು ರಾಜ್ಯ ಅಂತ ನೋಡಿದಾಗ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಬನ್ಸಾಗರ್ ಡ್ಯಾಮ್ ರಿಲೇಟೆಡ್ ರಿವರ್ಸ್ ಅಂತ ಕೇಳಿದ್ರೆ ಸೋನ್ ನದಿ, ಇರುವಂತಹ ರಾಜ್ಯ ಅಂತ ಕೇಳಿದ್ರೆ ಮಧ್ಯಪ್ರದೇಶ್. ನೆಕ್ಸ್ಟ್ ಕೃಷ್ಣಾ ನದಿಗೆ ಸಂಬಂಧಿಸಿದಂತೆ ನೋಡಿದಾಗ ಇಲ್ಲಿ ಪ್ರಮುಖವಾಗಿ 4 ಜಲಾಶಯಗಳನ್ನ ನಾವು ನೋಡ್ತಾ ಹೋಗ್ಬೋದು. ಕರ್ನಾಟಕದಲ್ಲಿ 2 ಜಲಾಶಯಗಳಿದಾವೆ. ಸೊ ಮೊದಲನೇದಾಗಿ ಆಲಮಟ್ಟಿ ಜಲಾಶಯ. ಸೊ ಈ ಆಲಮಟ್ಟಿ ಜಲಾಶಯವನ್ನ
ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತಾನೂ ಕೂಡ ನಾವು ಕರಿತೀವಿ. ಇದು ಇರುವಂತಹ ಸ್ಥಳ ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಇನ್ನೊಂದು ನಾರಾಯಣಪುರ ಜಲಾಶಯ ಅಥವಾ ಇದನ್ನ ಬಸವಸಾಗರ ಜಲಾಶಯ ಅಂತಾನೂ ಕೂಡ ಕರಿತೀವಿ. ಸೊ ಇದು ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಜಲಾಶಯ ಆಗಿರುತ್ತೆ. ಸೊ ಮೂರನೇದಾಗಿ ನೋಡಿದಾಗ ನಾಗಾರ್ಜುನ ಸಾಗರ ಜಲಾಶಯ, ಇದು ನಲಗೊಂಡದಲ್ಲಿ ಕಂಡುಬರುತ್ತೆ, ತೆಲಂಗಾಣ ರಾಜ್ಯಕ್ಕೆ ಸಂಬಂಧಿಸಿದೆ. ಕೊನೆಯದಾಗಿ ನೋಡಿದಾಗ ಶ್ರೀಶೈಲಂ ಜಲಾಶಯ, ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತವೆ. ಈ 4 ಜಲಾಶಯಗಳು ನೇರವಾಗಿ ಕೃಷ್ಣಾ ನದಿಯಿಂದ ನಿರ್ಮಿಸಲ್ಪಟ್ಟಂತಹ ಜಲಾಶಯಗಳಾಗಿದ್ದಾವೆ. ಅದರಲ್ಲಿ 2 ನಮ್ಮ ಕರ್ನಾಟಕದಲ್ಲಿದ್ರೆ, ಒಂದು ತೆಲಂಗಾಣ, ಮತ್ತೊಂದು ಆಂಧ್ರ ಪ್ರದೇಶದಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ಮಹಾನದಿಗೆ ಸಂಬಂಧಿಸಿದಂತೆ ಯಾವ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಕೇಳಿದ್ರೆ ಹಿರಾಕುಡ್ ಡ್ಯಾಮ್ ಮಹಾನದಿಗೆ ಸಂಬಂಧಿಸಿದಂತೆ ನೋಡ್ತೀವಿ. ಸೊ ಈ ಹಿರಾಕುಡ್ ಡ್ಯಾಮ್ ಇರುವಂತಹ ಸ್ಥಳ ಸಂಬಲ್ಪುರ ಎನ್ನುವಂತಹ ಒಂದು ಸ್ಥಳದಲ್ಲಿ ಕಟ್ಟಲಾಗಿದೆ. ಸೊ ಈ ಸಂಬಲ್ಪುರ ಒಡಿಸ್ಸಾ ಒಂದು ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಸ್ಥಳ. ಸೊ ಹಿರಾಕುಡ್ ಡ್ಯಾಮ್ ನ ವಿಶೇಷತೆ ಏನು, ಏನ್ ಇಂಪಾರ್ಟೆನ್ಸ್ ಏನು ಅಂತ ನೋಡಿದಾಗ, ಸೊ ಈ ಹಿರಾಕುಡ್ ಜಲಾಶಯ ಭಾರತದ ಅತ್ಯಂತ ಉದ್ದವಾದಂತಹ ಅಣೆಕಟ್ಟು ಅಂತಾನು ನಾವು ಕರಿತೀವಿ ಈ ಹಿರಾಕುಡ್ಡಿಗೆ. ಸೊ ನೆಕ್ಸ್ಟ್ ನೋಡಿದಾಗ ಶರಾವತಿ ನದಿಗೆ ಸಂಬಂಧಿಸಿದಂತೆ ನೋಡಿದಾಗ ಲಿಂಗನಮಕ್ಕಿ ಜಲಾಶಯವನ್ನ ನಾವು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ನಿರ್ಮಿಸಲಾಗಿದೆ. ಇದು ಶರಾವತಿ ನದಿಗೆ ಸಂಬಂಧಿಸಿದಂತೆ ನೋಡ್ತೀವಿ. ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ 4 ಆಪ್ಷನ್ಸ್ಗೂ ಕೂಡ ತನ್ನದೇ ಆದಂತಹ ಒಂದು ಜಲಾಶಯವನ್ನ ನಾವು ನೋಡಬಹುದು. ಆದ್ರೆ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಬನ್ಸಾಗರ್ ಡ್ಯಾಮ್ ಅನ್ನುವಂಥದ್ದು ಸೋನ್ ನದಿಗೆ ನಿರ್ಮಿಸಿರುವಂತಹ ಒಂದು ಜಲಾಶಯ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7 ಅನ್ನ ನೋಡೋಣ. ಪ್ರಖ್ಯಾತ ಸಕ್ರಿಯ ಜ್ವಾಲಾಮುಖಿ ಮೌಂಟ್ ಎಟ್ನಾ ಯಾವ ದೇಶದಲ್ಲಿ ಕಂಡು ಬರುತ್ತದೆ ಎನ್ನುವಂತಹ ಒಂದು ಕ್ವಶನ್ಸ್ ಅನ್ನ ಕೇಳಿದಾನೆ. ನೋಡಿ ಆಪ್ಷನ್ಸ್ ಅಲ್ಲಿ ಜಪಾನ್ ಇದೆ, ಇಂಡೋನೇಷಿಯಾ, ಇಟಲಿ ಮತ್ತು ಮೆಕ್ಸಿಕೋ ಅಂತೇಳಿ ಕೊಟ್ಟಿದ್ದಾನೆ. ಸೊ ಈ 4 ರಾಷ್ಟ್ರಗಳಲ್ಲೂ ಕೂಡ ಆಕ್ಟಿವ್ ವಾಲ್ಕೆನೋಸ್ ಅನ್ನ ನೋಡಬಹುದು. ಅಂದ್ರೆ ಸಕ್ರಿಯ ಮೀನ್ಸ್ ಜಾಗೃತ ಜ್ವಾಲಾಮುಖಿ, ಯಾವಾಗ್ಲೂ ಕೂಡ ಲಾವಾ ರಸವನ್ನ ಹೊರಗಡೆ ಹಾಕ್ತಾ ಇರ್ತವೆ. ಸೊ ಅಂತಹ ಜ್ವಾಲಾಮುಖಿಗಳಿಗೆ ನಾವು ಆಕ್ಟಿವ್ ವಾಲ್ಕೆನೋಸ್ ಅನ್ನ ಅಂತೇಳಿ ಕರಿತೀವಿ. ಹಾಗಾದ್ರೆ ಆ ಆಕ್ಟಿವ್ ವಾಲ್ಕೆನೋಸ್ಗಳು ಯಾವ್ಯಾವ ರಾಷ್ಟ್ರದಲ್ಲಿ ಯಾವ್ಯಾವ್ದು ಇದಾವ ಅಂತ ಹೇಳಿ ನೋಡೋಣ. ನೋಡಿ ಜಪಾನ್ ನಲ್ಲಿ ಮೌಂಟ್ ಫ್ಯೂಜಿ ಇದೆ, ಹಾಗೆ ಇಂಡೋನೇಷಿಯಾದಲ್ಲಿ ಮೌಂಟ್ ಮೆರಾಪಿ ಅಂತ ಕರಿತೀವಿ. ಸೊ ಇಟಲಿಯಲ್ಲಿ ಮೌಂಟ್ ಎಟ್ನಾ, ಮೆಕ್ಸಿಕೋದಲ್ಲಿ ಮೌಂಟ್ ಕೊಲಿಮಾ ಎನ್ನುವಂತಹ ಆಕ್ಟಿವ್ ವಾಲ್ಕೆನೋಸ್ ಗಳ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಸೊ ಇದರಲ್ಲಿ ಕೇಳಿರುವಂತಹ ಕ್ವಶನ್ಸ್ ಇಟಲಿಯಲ್ಲಿ ಕಂಡು ಬರುವಂತದ್ದೇ ಮೌಂಟ್ ಎಟ್ನಾ ಎನ್ನುವಂತಹ ಆಕ್ಟಿವ್ ವಾಲ್ಕೆನೋಸ್ ಅನ್ನ ನೋಡ್ತೀವಿ. ಅದು ಇದೇ ಎಕ್ಸಾಮ್ ಅಲ್ಲ, ಇನ್ನು ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತಹ ಈ ಕ್ವಶನ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಸೌತ್ ವೆಸ್ಟರ್ನ್ ರೈಲ್ವೆ ಪ್ರಧಾನ ಕಚೇರಿ ಎಲ್ಲಿದೆ ಅಂತೇಳಿ ಕೇಳಿದಾನೆ. ನೈಋತ್ಯ ರೈಲ್ವೆ ವಲಯ. ಇತ್ತೀಚಿನ ಎಕ್ಸಾಮ್ಸ್ ಗಳಲ್ಲಿ ನೇರವಾಗಿ ಇಂಗ್ಲಿಷ್ ವರ್ಡ್ ಅನ್ನೇ ಕನ್ನಡದಲ್ಲಿ ಟೈಪ್ ಮಾಡುವುದರ ಮೂಲಕ ಪ್ರಶ್ನೆ ಕೇಳ್ತಾ ಇದ್ದಾನೆ. ಸೊ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ತುಂಬಾನೇ ತಪ್ಪು ಮಾಡ್ತಾ ಇದ್ದಾರೆ. ಸೊ 2 ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ಇಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಅಂದ್ರೆ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತದೆ ಅಂತೇಳಿ ಕ್ವಶನ್ಸ್ ಅನ್ನ ರೈಸ್ ಮಾಡಿದ್ದಾನೆ. ಇಲ್ಲಿ ಆಪ್ಷನ್ಸ್ ಅಲ್ಲಿ ಇದೆ ಮುಂಬೈ ಸೆಂಟ್ರಲ್, ಚೆನ್ನೈ, ಜಬಲ್ಪುರ, ಹುಬ್ಬಳ್ಳಿ ಅಂತೇಳಿ ಪ್ರಶ್ನೆಯನ್ನ ರೈಸ್ ಮಾಡಿದ್ದಾನೆ. ಹಾಗಾದ್ರೆ ಈ 4 ಆಪ್ಷನ್ಸ್ ಅಲ್ಲಿರುವಂತಹ ಕೇಂದ್ರ ಕಚೇರಿಗೆ ಯಾವ್ಯಾವ ರೀತಿ ಹೆಸರನ್ನ ನಾವು ಕೊಟ್ಟಿದೀವಿ ಅಂತ ಹೇಳಿ ನೋಡೋಣ. ಸೊ ನೋಡಿ ಭಾರತದಲ್ಲಿ ಫಸ್ಟ್ ಎಷ್ಟು ರೈಲ್ವೆ ವಲಯಗಳಿದಾವೆ, ಟೋಟಲ್ ರೈಲ್ವೆ ಝೋನ್ಸ್ ಇನ್ ಇಂಡಿಯಾ ಅಂತ ಕೇಳಿದಾಗ 18 ರೈಲ್ವೆ ವಲಯಗಳು ನಾವು ಭಾರತದಲ್ಲಿ ನೋಡ್ತೀವಿ. ಸೊ ಆ 18 ರೈಲ್ವೆ ವಲಯಗಳಲ್ಲಿ ಯಾವ್ಯಾವ ರೈಲ್ವೆ ವಲಯ ಯಾವಾಗ ಆಯ್ತು ಅನ್ನೋಕ್ಕಿಂತ ನಾವು ಇರುವಂತಹ 4 ಆಪ್ಷನ್ಸ್ ಗಳ ಬಗ್ಗೆ ಮಾತ್ರ ನಾನು ಇವತ್ತು ಚರ್ಚೆ ಮಾಡ್ತೀನಿ. ಸೊ ನೋಡಿ ಸೆಂಟ್ರಲ್ ರೈಲ್ವೆ ಝೋನ್, ಕೇಂದ್ರ ರೈಲ್ವೆ ವಲಯ ಕಂಡು ಬರುವಂತಹ ಅದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಮುಂಬೈಯಲ್ಲಿ ಕಂಡು ಬರುತ್ತೆ, ಮಹಾರಾಷ್ಟ್ರದಲ್ಲಿ ನಾವು ನೋಡಬಹುದು. ಸೊ ಎರಡನೇದಾಗಿ ನೋಡಿದಾಗ ಸೌತ್ರನ್ ರೈಲ್ವೆ ಝೋನ್, ದಕ್ಷಿಣ ರೈಲ್ವೆ ವಲಯ ಹೆಡ್ ಕ್ವಾರ್ಟರ್ ಎಲ್ಲಿದೆಯಪ್ಪ ಅಂದ್ರೆ ಚೆನ್ನೈ, ತಮಿಳುನಾಡಿನಲ್ಲಿ ಕಂಡು ಬರುತ್ತೆ. ವೆಸ್ಟ್ ಸೆಂಟ್ರಲ್ ರೈಲ್ವೆ ಝೋನ್, ಪಶ್ಚಿಮ ಕೇಂದ್ರ ರೈಲ್ವೆ ವಲಯ ಕಂಡು ಬರುವಂತದ್ದು ಜಬ್ಬಲ್ಪುರ, ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಕೇಳಿರುವಂತಹ ಕ್ವಶನ್ಸ್ ಕೂಡ ಅದೇನೆ.
ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್, ನೈಋತ್ಯ ರೈಲ್ವೆ ವಲಯ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಸೊ ನಮ್ಮ ರಾಜ್ಯದಲ್ಲಿ ಕಂಡು ಬರುತ್ತೆ, ಅದು ಹುಬ್ಬಳ್ಳಿಯಲ್ಲಿ ಕಂಡು ಬರುವಂತಹ ಒಂದು ರೈಲ್ವೆ ವಲಯ. ಇದನ್ನ 2003ರಿಂದ ಈ ಒಂದು ರೈಲ್ವೆ ವಲಯ ಅನ್ನೋದು ಪ್ರಾರಂಭವಾಯಿತು. ಸೊ ಈ 18 ರೈಲ್ವೆ ವಲಯಗಳಲ್ಲಿ ಇತ್ತೀಚೆಗೆ ಆದಂತಹ ರೈಲ್ವೆ ವಲಯ ಯಾವುದು ಅಂತ ಕೇಳಬಹುದು. ಸೊ ಆ ರೈಲ್ವೆ ವಲಯ ವಿಶಾಖಪಟ್ಟಣದಲ್ಲಿ ಆಗತ್ತೆ. ಆ ರೈಲ್ವೆ ವಲಯಕ್ಕೆ ನಾವು ಕರೆಯುವಂತಹ ಹೆಸರು ದಕ್ಷಿಣ ಕರಾವಳಿ ರೈಲ್ವೆ ವಲಯ ಅಂತಾನೆ ಕರಿತೀವಿ. ಸೌತ್ ಕೋಸ್ಟಲ್ ರೈಲ್ವೆ ಝೋನ್ ಅಂತ ಕರಿತೀವಿ. 2019ರಲ್ಲಿ ಆದಂತಹ ರೈಲ್ವೆ ವಲಯ. ಅದನ್ನ ಸೇರ್ಪಡೆಗೊಂಡ ನಂತರ ಭಾರತದಲ್ಲಿ ಎಷ್ಟು ರೈಲ್ವೆ ವಲಯಗಳಿದಾವಪ್ಪ ಅಂದ್ರೆ 18 ರೈಲ್ವೆ ವಲಯಗಳನ್ನ ನಾವು ನೋಡಬಹುದು. ಕೊನೆಯದಾಗಿ ಸೇರ್ಪಡೆಗೊಂಡಿದ್ದು ಯಾವುದು ಅಂತ ಕೇಳಿದ್ರೆ ವಿಶಾಖಪಟ್ಟಣದಲ್ಲಿರುವಂತಹ ಒಂದು ರೈಲ್ವೆ ವಲಯ. ಸೊ 9ನೇ ಕ್ವಶನ್ ಅನ್ನ ನೋಡೋಣ. ನೋಕ್ರೆಕ್ ಬಯೋಸ್ಫಿಯರ್ ರಿಸರ್ವ್ ಡ್ಯಾಶ್ ನಲ್ಲಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದನು. ಈಗ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದನಂತ ನೋಡಿದಾಗ ಭಾರತದಲ್ಲಿ ಎಷ್ಟು ಬಯೋಸ್ಫಿಯರ್ ರಿಸರ್ವ್ಗಳಿದಾವೆ ಅದರ ಬಗ್ಗೆನೂ ಕೂಡ ನಮಗೆ ಪ್ರಶ್ನೆ ಕೇಳೋ ಸಾಧ್ಯತೆಗಳಿದ್ದಾವೆ. ಸೊ ಇಲ್ಲಿ ನೋಕ್ರೆಕ್ ಬಯೋಸ್ಫಿಯರ್ ರಿಸರ್ವ್ ಅಂತ ಕೇಳಿದಾನಲ್ಲ, ಅದಕ್ಕೆ 4 ಆಪ್ಷನ್ಸ್ ಅನ್ನು ಕೂಡ ಕೊಟ್ಟಿದ್ದಾನೆ. ತಮಿಳುನಾಡು, ಮೇಘಾಲಯ, ಮಣಿಪುರ ಹಾಗೂ ಸಿಕ್ಕಿಂ ಅನ್ನ ಆಪ್ಷನ್ಸ್ ಅಲ್ಲಿ ನಾವು ನೋಡ್ತೀವಿ. ಸೊ ಈ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡು ಇದಕ್ಕೆ ಆನ್ಸರ್ ಅನ್ನ ನಾವು ಹುಡ್ಕೋಣ. ನೋಡಿ, ಭಾರತದಲ್ಲಿ ಒಟ್ಟು ಎಷ್ಟು ಬಯೋಸ್ಫಿಯರ್ ರಿಸರ್ವ್ ಇದೆ ಅಂತ ಹೇಳಿ ತಿಳ್ಕೊಂಡಾಗ 18 ಬಯೋಸ್ಫಿಯರ್ ರಿಸರ್ವ್ ಅನ್ನ ನಾವು ಇಂಡಿಯಾದಲ್ಲಿ ನೋಡಬಹುದು. 18 ಬಯೋಸ್ಫಿಯರ್ ರಿಸರ್ವ್ ಇನ್ ಇಂಡಿಯಾ. ಸೊ ಆ 18 ಬಯೋಸ್ಫಿಯರ್ ರಿಸರ್ವ್ ಅಲ್ಲಿ ರೆಕಗ್ನೈಸ್ಡ್ ಬೈ ಯುನೆಸ್ಕೋ ಅಂದ್ರೆ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಸೇರಿರುವಂತಹ ಬಯೋಸ್ಫಿಯರ್ ರಿಸರ್ವ್ ಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 11 ಅನ್ನ ನಾವು ನೋಡ್ತೀವಿ. ಹಾಗಾದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣ ಮಾಡದಂತಹ ಬಯೋಸ್ಫಿಯರ್ ರಿಸರ್ವ್ ಯಾವುದು ಅಂತ ಕೇಳಿದಾಗ ಸೊ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಇದು ಭಾರತದ ಮೊಟ್ಟ ಮೊದಲ ಬಯೋಸ್ಫಿಯರ್ ರಿಸರ್ವ್ ಅಂತಾನೆ ಕರಿತೀವಿ. ಸೊ ಇದು ಒಂದು ರಾಜ್ಯಕ್ಕೆ ಸೀಮಿತವಾಗಿಲ್ಲ, 3 ರಾಜ್ಯಗಳಲ್ಲಿ ತನ್ನ ವ್ಯಾಪ್ತಿಯನ್ನ ಹೊಂದಿದೆ. ಕರ್ನಾಟಕದಲ್ಲಿದೆ, ಕೇರಳ ಹಾಗೂ ತಮಿಳುನಾಡಿನಲ್ಲಿ. ಅತಿ ವಿಸ್ತಾರವಾದಂತಹ ಭಾಗ ಅಂತ ನೋಡಿದಾಗ ತಮಿಳುನಾಡಿನಲ್ಲಿ ನಾವು ನೋಡ್ತೀವಿ. ಇದನ್ನ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂತಾನೆ ಕರಿತೀವಿ. 1986ರಲ್ಲಿ ಇದು ಬಯೋಸ್ಫಿಯರ್ ರಿಸರ್ವ್ ಸ್ಥಾನಮಾನವನ್ನ ಪಡ್ಕೊಂಡಿರೋದನ್ನು ಕೂಡ ನಾವು ನೋಡಬಹುದು. ಭಾರತದ ಮೊಟ್ಟ ಮೊದಲ ಬಯೋಸ್ಫಿಯರ್ ರಿಸರ್ವ್ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ, ಅದು ನೀಲಗಿರಿ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಾಂಚನಜುಂಗಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತೆ. ಸೊ ಇತ್ತೀಚೆಗೆ ಅಥವಾ 18ನೇ ಬಯೋಸ್ಫಿಯರ್ ರಿಸರ್ವ್ ಆಗಿ ಸೇರ್ಪಡೆಗೊಂಡಿದ್ದು ಯಾವುದು ಅಂತ ಕೇಳಿದಾಗ ಕಾಂಚನಜುಂಗ ಅದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತೆ. 2018ನಲ್ಲಿ ಈ ಒಂದು ಪಟ್ಟಿಗೆ ಅದನ್ನ ಸೇರ್ಪಡೆಗೊಳಿಸಲಾಗುತ್ತೆ. ಸೊ ಅದಾದ ನಂತರದಲ್ಲಿ ಭಾರತದಲ್ಲೇ ಅತ್ಯಂತ ದೊಡ್ಡ ಬಯೋಸ್ಫಿಯರ್ ರಿಸರ್ವ್ ಯಾವುದು ಅಂತಾನು ಕೂಡ ಪ್ರಶ್ನೆ ಕೇಳಬಹುದು. ನಮ್ಮ ಇಂಡಿಯಾದಲ್ಲಿ ಏನ್ 18 ಬಯೋಸ್ಫಿಯರ್ ರಿಸರ್ವ್ ಇದೆಯಲ್ಲ, ಆ 18 ಬಯೋಸ್ಫಿಯರ್ ರಿಸರ್ವ್ ಅಲ್ಲಿ ಕಚ್ ಬಯೋಸ್ಫಿಯರ್ ರಿಸರ್ವ್ ಭಾರತದ ಅತ್ಯಂತ ದೊಡ್ಡ ಬಯೋಸ್ಫಿಯರ್ ರಿಸರ್ವ್ ಆಗಿರುತ್ತೆ. ಅದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರೋದನ್ನ ನೋಡಬಹುದು. ಇದು 2008ರಲ್ಲಿ ಪ್ರಾರಂಭವಾದಂತಹ ಒಂದು ಬಯೋಸ್ಫಿಯರ್ ರಿಸರ್ವ್, ಲಾರ್ಜೆಸ್ಟ್ ಬಯೋಸ್ಫಿಯರ್ ರಿಸರ್ವ್ ಇನ್ ಇಂಡಿಯಾ ಅಂತಾನೆ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸ್ಮಾಲೆಸ್ಟ್ ಅಂತ ನೋಡಿದಾಗ ಅಥವಾ ಅತ್ಯಂತ ಚಿಕ್ಕ ಬಯೋಸ್ಫಿಯರ್ ರಿಸರ್ವ್ ನಮ್ಮ ಇಂಡಿಯಾದಲ್ಲಿ ಯಾವುದು ಇದೆ ಅಂದ್ರೆ ಪನಾ ಬಯೋಸ್ಫಿಯರ್ ರಿಸರ್ವ್ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಇದು ಯಾವಾಗ ಬಯೋಸ್ಫಿಯರ್ ಪಟ್ಟಿಗೆ ಸೇರ್ಪಡೆಗೊಂಡಂದ್ರೆ 2011ರಲ್ಲಿ. ಸೊ ನೆಕ್ಸ್ಟ್ ನೋಕ್ರೆಕ್ ಬಯೋಸ್ಫಿಯರ್ ರಿಸರ್ವ್. ಸೊ ಈ ನೋಕ್ರೆಕ್ ಬಯೋಸ್ಫಿಯರ್ ರಿಸರ್ವ್ ಎಲ್ಲಿದೆಯಪ್ಪ ಅಂದ್ರೆ ಮೇಘಾಲಯದಲ್ಲಿ ಕಂಡು ಬರುತ್ತೆ. ಸೊ ಇದನ್ನ 1988ರಲ್ಲಿ ಈ ಬಯೋಸ್ಫಿಯರ್ ಲಿಸ್ಟ್ಗೆ ಸೇರ್ಪಡೆಗೊಳಿಸಲಾಗುತ್ತೆ. ಸೊ ಇವು 18 ಬಯೋಸ್ಫಿಯರ್ ರಿಸರ್ವ್ಗಳಲ್ಲಿ ಪ್ರಮುಖವಾದಂತಹ ಬಯೋಸ್ಫಿಯರ್ ರಿಸರ್ವ್ ಅನ್ನ ನಾವು ನೋಡಬಹುದು. ಕೇಳಿರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ನೋಕ್ರೆಕ್ ಬಯೋಸ್ಫಿಯರ್ ರಿಸರ್ವ್ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದ್ರೆ ಅದು ಮೇಘಾಲಯದಲ್ಲಿ ಕಂಡು ಬರುವಂತಹ ಒಂದು ಬಯೋಸ್ಫಿಯರ್ ರಿಸರ್ವ್ ಅಂತಾನೆ ನಾವು ನೋಡ್ತೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ನನ್ನ ಕಾನ್ಸೆಪ್ಟ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ. ವಂದನೆಗಳು.